ಎಲ್ರಿಗೂ ನಮಸ್ಕಾರ. ಸೊ ಒನ್ ಡೇ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಏನಿದೆ ಅಂತ ಹೇಳ್ಬಿಟ್ಟು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದೀನಿ. ಸೊ ಇವಾಗ 3 days ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಅಲ್ಲಿ ಏನಪ್ಪಾ ಇರುತ್ತೆ ಅಂತ ಅಂದ್ಬಿಟ್ಟು, ಇದರಲ್ಲಿ ಯೂಟ್ಯೂಬ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಅಮೆಝಾನ್ ಅಫಿಲಿಯೇಟೆಡ್ ಲಿಂಕ್ ಇಂದನೂ ಕೂಡ ಇರುತ್ತೆ. ಸೊ ಫಸ್ಟ್ ನಾನು ಯೂಟ್ಯೂಬ್ ತಗೊಳ್ತೀನಿ. ಯೂಟ್ಯೂಬ್ ಆಲ್ರೆಡಿ ಹೇಳಿದೀನಿ ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಫೇಸ್ಬುಕ್ ಅಲ್ಲಿನೂ ಕೂಡ ಯಾವ ತರ ಯೂಟ್ಯೂಬ್ ನ ಪ್ರೊಫೆಷನಲ್ ಆಗಿ ನಿಮ್ಗೆ ಸೆಟ್ ಮಾಡ್ತೇವೋ ಅದೇ ತರ ಇಲ್ಲಿ ಕೂಡ ಎಲ್ಲ ಬೈ ಡಿಫಾಲ್ಟ್ ಆಗಿ ಸೆಟ್ಟಿಂಗ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಇನ್ಸ್ಟಾಗ್ರಾಮ್ ಕೂಡ ಅದೇ ತರ ನಿಮ್ಗೆ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ 3 days ಅಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ನಿಮ್ದೊಂದು ಕಮರ್ಷಿಯಲ್ ಬಿಸ್ನೆಸ್ ಇದೆ, ನೀವು ಅದ್ರ ಬಗ್ಗೆ ಏನಾದ್ರೂ ಒಂದಿಷ್ಟು ವಿಡಿಯೋ ಮಾಡ್ಬೇಕಂತಿದ್ದೀರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ದು ಮೇಕಪ್ ಸ್ಟುಡಿಯೋ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಅದೇ ಸ್ಟುಡಿಯೋದಲ್ಲಿ ಬಂದಿರೋ ಸ್ಟೂಡೆಂಟ್ ಅನ್ನ ಕಸ್ಟಮರ್ಸ್ ವಿಡಿಯೋಗಳನ್ನ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಅದೇ ವಿಡಿಯೋನ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋ ಕೂಡ ಕನ್ವರ್ಟ್ ಮಾಡಬಹುದು ಯೂಟ್ಯೂಬ್ಗೆ. ಅದೇ ವಿಡಿಯೋ ಒಂದೇ ಒಂದು ವಿಡಿಯೋನ ನೀವು ಫೇಸ್ಬುಕ್ ಸ್ಲೈಡ್ ಚೇಂಜಸ್ ಮಾಡಿ ಯಾವ ತರ ಹಾಕ್ಬೇಕು ಅಂತ ಅದನ್ನು ಕೂಡ ತೋರಿಸ್ಕೊಡ್ತೇವೆ. ಜೊತೆಗೆ ಅದೇ ವಿಡಿಯೋನ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಪೋಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಸೊ ಯೂಟ್ಯೂಬ್ ಇಂದ ಡೈರೆಕ್ಟ್ ಆಗಿ 55% ಅರ್ನ್ ಮಾಡ್ತೀರಾ ಲಾಂಗ್ ವಿಡಿಯೋದಲ್ಲಿ. ಶಾರ್ಟ್ಸ್ ವಿಡಿಯೋಸ್ ಬಂದ್ಬಿಟ್ಟು ವ್ಯೂಸ್ ಇಂದ ಕ್ಯಾಲ್ಕುಲೇಟ್ ಆಗುತ್ತೆ. ಅದೇ ತರ ಫೇಸ್ಬುಕ್ ಇಂದನೂ ಕೂಡ 12% ಕೂಡ ಅರ್ನ್ ಮಾಡ್ತೀರಾ. ಮುಂಚೆ 12% ಅಂತ ಹೇಳಿತ್ತು, ಇವಾಗ ಒಟ್ಟಲ್ಲಿ ಫೇಸ್ಬುಕ್ ಇಂದ ದುಡ್ಡು ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಇಂದ ಡೈರೆಕ್ಟ್ ಆಗಿ ಅರ್ನಿಂಗ್ ಇಲ್ಲ. ಸೊ 3 ಪ್ಲಾಟ್ಫಾರ್ಮ್ ಇಂದ ಇಂಡೈರೆಕ್ಟ್ ಆಗಿ ನಿಮ್ಗೆ ಅರ್ನಿಂಗ್ ಇರೋದು. ಫಾರ್ ಎಕ್ಸಾಂಪಲ್ ಅಂತಂದ್ರೆ, ನಿಮ್ದೊಂದು ಮೇಕಪ್ ಸ್ಟುಡಿಯೋ ಇದೆ ಅಂತಂದ್ರೆ, ನಿಮ್ಮ ವಿಡಿಯೋಗಳು ಯಾರಾದ್ರೂ ನೋಡ್ಬಿಟ್ಟು ನಿಮ್ಗೊಂದು ಕಸ್ಟಮರ್ ಆಗಿರ್ಬೋದು, ಕ್ಲೈಂಟ್ ಆಗಿರ್ಬೋದು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಮ ಶಾಪ್ಗೆ ಬಂದ್ರೆ ಅಲ್ಲಿಂದ ನೀವು ಇಂಡೈರೆಕ್ಟ್ ಆಗಿ ಅರ್ನ್ ಮಾಡಬಹುದು. ಸೊ ನಾನ್ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಇಂದ ಇಂಡೈರೆಕ್ಟ್ ಆಗಿ ಅರ್ನ್ ಮಾಡಕ್ಕಾಗಲ್ಲ, ಫೇಸ್ಬುಕ್ ಇಂದ ಡೈರೆಕ್ಟ್ ಆಗಿ ಅರ್ನ್ ಮಾಡಬಹುದು, ಯೂಟ್ಯೂಬ್ ಇಂದ ಡೈರೆಕ್ಟ್ ಆಗಿ ಅರ್ನ್ ಮಾಡಬಹುದು. ಇವಾಗ ನಾವು ಯಾವ ತರ ನಿಮ್ಗೆ ಕನೆಕ್ಟ್ ಮಾಡ್ತೇವೆ ಅಂದ್ರೆ, ಒಂದು ವಿಡಿಯೋ ಮಾಡ್ಬಿಟ್ಟು, ಒಂದು ಶಾರ್ಟ್ಸ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ, ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡ್ತೇವೆ. ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಬಂದ್ಬಿಟ್ಟು ಯೂಟ್ಯೂಬ್ ಗೆ ಕನೆಕ್ಟ್ ಮಾಡ್ತೇವೆ. ಪ್ಲೀಸ್ ವಾಚ್ ಫುಲ್ ವಿಡಿಯೋಸ್ ಆನ್ ಮೈ ಯೂಟ್ಯೂಬ್ ಚಾನಲ್ ಅಂದ ತಕ್ಷಣ ಇನ್ಸ್ಟಾಗ್ರಾಮ್ ಆಡಿಯೋನು ಕೂಡ ನಿಮ್ಮ ಯೂಟ್ಯೂಬ್ ಬಂದು ನೋಡ್ತಾರೆ. ಫೇಸ್ಬುಕ್ ಅವ್ರಿಗೆ ಕೂಡ ಯೂಟ್ಯೂಬ್ ಗೆ ಕನೆಕ್ಟ್ ಮಾಡ್ತೇವೆ. ಇಲ್ಲಿ ಏನಾಗುತ್ತೆ, ಯಾರಾದ್ರೂ ಒಬ್ರು ಬರೀ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಅನ್ನೋರಾಗಿರ್ಬೋದು, ಬರೀ ಫೇಸ್ಬುಕ್ ಯೂಸ್ ಮಾಡೋರಾಗಿರ್ಬೋದು, ಬರೀ ಯೂಟ್ಯೂಬ್ ಆಗಿರ್ಬೋದು, ನೀವು ಒಂದು ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕಮರ್ಷಿಯಲ್ ಬಿಸ್ನೆಸ್ಗೆ ಅಂತೇಳಿ ಅಷ್ಟು ಹೆಲ್ಪ್ ಆಗಲ್ಲ. 3 ಪ್ಲಾಟ್ಫಾರ್ಮ್ಗೆ ಅಂತೇಳಿ ಇಳಿದ್ರೆ ಎಲ್ಲೇ ಒಂದು ಆಡಿಯನ್ಸ್ ಇದ್ರೂ ಕೂಡ ಅದನ್ನ ನಿಮ್ಗೆ ಕನ್ವರ್ಟ್ ಆಗಬೇಕು. ಆಸ್ ಎ ಸೋಷಿಯಲ್ ಮೀಡಿಯಾದಲ್ಲಿ ಅರ್ನಿಂಗ್ ಮಾಡೋದಾಗಿರ್ಬೋದು, ಆಡಿಯನ್ಸ್ ಆಗಿರ್ಬೋದು, ಜೊತೆಗೆ ನಿಮ್ ಕಮರ್ಷಿಯಲ್ ಬಿಸ್ನೆಸ್ಗೆ ಹೆಲ್ಪ್ ಆಗಂತಾಗಿರ್ಬೋದು. ಸೊ ಇಲ್ಲಿ ನೀವು ಮಾಡೋದು ಒಂದು ಕೆಲಸ ಅಂದ್ರೆ, ಮಾಡೋದು ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ, ಫೇಸ್ಬುಕ್ ಅಲ್ಲಿ ಹಾಕ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀರಾ. ಇಲ್ಲಿ ಬಂದು ತುಂಬಾ ವರ್ಕ್ ಕಡಿಮೆ ಇರೋದು. ಸೊ ಇಲ್ಲಿ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಯೂಟ್ಯೂಬ್ ಅಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ ಇದ್ರೆ, ಫೇಸ್ಬುಕ್ ಅಲ್ಲಿ 1 ಲಕ್ಷ ಫಾಲೋವರ್ಸ್ ಇದ್ರೆ, ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಮಿಲರ್ ಆಗಿ 1 ಲಕ್ಷ ಫಾಲೋವರ್ಸ್ ಇದಾರೆ ಅಂತ ತಿಳ್ಕೊಳ್ಳೋಣ. ನಿಮ್ಗೊಂದು ಯಾವ್ದಾದ್ರು ಒಂದು ಬ್ರ್ಯಾಂಡ್ ಕೊಲಾಬರೇಷನ್, ಪ್ರಮೋಷನ್, ಪ್ರಾಡಕ್ಟ್ ರಿವ್ಯೂ, ಸ್ಪಾನ್ಸರ್ಶಿಪ್ ಏನಾದ್ರೂ ಬಂತು ಅಂತಂದ್ರೆ, ನನಗೆ 3 ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟು ಫಾಲೋವರ್ಸ್ ಇದಾರೆ ಅಂತಂದ್ಬಿಟ್ಟು ನೀವು 50,000 ಚಾರ್ಜ್ ಮಾಡೋದನ್ನ ಹತ್ತತ್ರ 1-1.5 ಲಕ್ಷ ನೀವು ಚಾರ್ಜ್ ಮಾಡಬಹುದು. ಸೊ ಅದನ್ನ ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್. ಸೊ 3 days ಕ್ಲಾಸ್ ಅಲ್ಲಿ ಜೊತೆಗೆ ಅಮೆಝಾನ್ ಅಫಿಲಿಯೇಟೆಡ್ ಲಿಂಕ್ ಬರುತ್ತೆ. ಇದು ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಸ್ಟುಡಿಯೋನ ರನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋಣ, ಮೇಕಪ್ ಸ್ಟುಡಿಯೋ ರನ್ ಮಾಡ್ತಿದ್ದೀರಾ, ನಿಮ್ಗೆ ಹೇರ್ ಕಲರಿಂಗು, ಹೇರ್ ಸ್ಟ್ರೈಟ್ನಿಂಗು, ಏನೇನೋ ನೀವುಗಳು ಪ್ರಾಡಕ್ಟ್ ನ ಯೂಸ್ ಮಾಡ್ತಿರ್ತೀರಾ. ಸೊ ಆ ಪ್ರಾಡಕ್ಟ್ ಲಿಂಕ್ ಅನ್ನ ನೀವು ಅಮೆಝಾನ್ ಇಂದ ಕೊಟ್ರೆ, ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರವ್ರು ಇರೋರಾದ್ರೂ ಬೈ ಮಾಡ್ಬೋದು, ಡೆಲ್ಲಿಯರ್ ಇರೋರಾದ್ರೂ ಬೈ ಮಾಡ್ಬೋದು, US ಅಲ್ಲಿ ಇರೋರಾದ್ರೂ ಬೈ ಮಾಡ್ಬೋದು. ಯಾರೇ ಬೈ ಮಾಡಿದ್ರು ಕೂಡ 3 to 12% ನಿಮ್ಗೆ ಕಮಿಷನ್ ಅಮೆಝಾನ್ ಇಂದ ಬರುತ್ತೆ, ಡೈರೆಕ್ಟ್ ಆಗಿ ಅಮೆಝಾನ್ ಇಂದ ಬರೋದು. ಸೊ ನಿಮ್ಗೆ ಜೊತೆಗೆ ನೀವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪ್ರಾಡಕ್ಟ್ ಲಿಂಕ್ ಅನ್ನ ಹಾಕೋಬಹುದು. ಯೂಟ್ಯೂಬ್ ಅಲ್ಲಿ ಹಾಕ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೋದು, ಫೇಸ್ಬುಕ್ ಅಲ್ಲಿ ಹಾಕ್ಬೋದು. ಸೊ ಇದನ್ನೆಲ್ಲ ಆದ ತಕ್ಷಣ ಬಂದ್ಬಿಟ್ಟು ನಿಮ್ಗೆ ಪ್ಲಸ್ ಪಾಯಿಂಟ್ ಯಾವಾಗ ಅಂದ್ರೆ, ಒಂದು ಜಾಸ್ತಿ ಫಾಲೋವರ್ಸ್ ಇದ್ದಾಗ, ಹತ್ತತ್ರ ನಿಮ್ಗೆ 1 ಮಿಲಿಯನ್ ಇದ್ದಾಗ, ನಿಮ್ದೇ ಆದಂತ ಒಂದು ನಿಮ್ದೇ ಆದಂತ ಓನ್ ಎಜುಕೇಶನ್ ಸೆಂಟರ್ ಸ್ಟಾರ್ಟ್ ಮಾಡಬಹುದು, ಆನ್ಲೈನ್ ಕ್ಲಾಸಸ್ ಮಾಡಬಹುದು, ಆಫ್ಲೈನ್ ಕ್ಲಾಸಸ್ ಮಾಡಬಹುದು. ಸೊ ತುಂಬಾ ಬೆನಿಫಿಟ್ ಇರೋದು ಆಕ್ಚುಲಿ ಬಂದು 3 days ಕ್ಲಾಸ್ಗೆ. ಸೊ 3 days ಕ್ಲಾಸ್ ಅಲ್ಲಿ ನಾನು ಹೇಳಿದಂಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೀವು ಒಂದೇ ಟೈಮ್ ಸೋಷಿಯಲ್ ಮೀಡಿಯಾನ
ಒಂದೇ ಟೈಮ್ಗೆ ನಾನು ಎಲ್ಲಾನು ಕೂಡ ಪಿಕಪ್ ಮಾಡ್ತೀನಿ, ಇಲ್ಲ ಒಂದೇ ಟೈಮ್ಗೆ ಎಂಟ್ರಿ ಹೊಡೆದ್ಬಿಟ್ಟು ಬಿಲ್ಡ್ ಮಾಡ್ತೀನಿ ಅಂತಂದವರು, ತುಂಬಾ ಕಾನ್ಫಿಡೆನ್ಸ್ ಇದ್ದವರು, ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗ್ಬೇಕನ್ನೋರು, ನಾನು ಇಲ್ಲಪ್ಪ ನಾನು ಆಮೇಲೆ ಟ್ರೈ ಮಾಡ್ತೀನಿ ಅನ್ನಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಗೊಳಗಾಗಿರೋದು ಹಾಗೇನೆ. ಫಸ್ಟ್ ಯೂಟ್ಯೂಬ್ ಕಡೆ ಫೋಕಸ್ ಮಾಡಿದೆ, 2 ಚಾನಲ್ ಇಟ್ಕೊಂಡೆ, 2 ಮಿಲಿಯನ್ ಸಬ್ಸ್ಕ್ರೈಬರ್ ಇರೋದು. ಫೇಸ್ಬುಕ್ ನಾನು ಸ್ಟಾರ್ಟ್ ಮಾಡಿದ್ದು 2019 ಅಲ್ಲಿ. ಫೇಸ್ಬುಕ್ ಇಂದ ಹತ್ತತ್ರ ಒಂದು 20-25 ಲ್ಯಾಕ್ ಅರ್ನ್ ಮಾಡಿರೋದು. ಇನ್ಸ್ಟಾಗ್ರಾಮ್ ಅನ್ನೋದು ನಾವು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿರೋದು, ಹತ್ತತ್ರ ಇವಾಗ 1 ವರ್ಷ ಆಯ್ತು. ಸೊ ನಾವೇನಾದ್ರೂ ಅವಾಗ್ಲೇ ಮುಂಚೆನೆ ಮಾಡ್ಕೊಂಡಿದ್ರೆ, ಯಾಕಂದ್ರೆ ನಮ್ ಗೈಡ್ ಮಾಡೋರು ಯಾರು ಇರ್ಲಿಲ್ಲ, ಹಾಗಾಗಿ ನಮ್ಗೆ ಮಿಸ್ ಆಗಿರೋದು. ನಾನು ಅವತ್ತೇ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ 2 ಮಿಲಿಯನ್ ಫಾಲೋವರ್ಸ್ ಆರಾಮಾಗಿರ್ತಿದ್ರು. ಅದೇ ಟೈಮ್ ಅಲ್ಲಿ ಫೇಸ್ಬುಕ್ ಮಾಡಿದಂದ್ರೆ 2 ಮಿಲಿಯನ್ ಫಾಲೋವರ್ಸ್ ಆರಾಮಾಗಿರ್ತಿದ್ರು. ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾ ಈಗ ಒಂದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ 2 ಮಿಲಿಯನ್ ಅಂತಂದಿದ್ರೆ, ಯೂಟ್ಯೂಬ್ ಅಲ್ಲಿ ಇವತ್ತಿಗೆ 10 ಮಿಲಿಯನ್ ಇರಬೇಕಾಗಿತ್ತು. ಯಾಕಂದ್ರೆ ಸುಮಾರು ಜನ ಒಂದೊಂದು ಕಂಟ್ರಿಯಲ್ಲಿ ಫೇಸ್ಬುಕ್ ಬಿಟ್ರೆ ಬೇರೆ ಯಾವ ಪ್ಲಾಟ್ಫಾರ್ಮ್ ಒಬ್ಬೊಬ್ರು ಯೂಸ್ ಮಾಡಲ್ಲ, ಇನ್ಸ್ಟಾಗ್ರಾಮ್ ಬಿಟ್ರೆ ಬೇರೆ ಪ್ಲಾಟ್ಫಾರ್ಮ್ಗಳು ನೋಡೋದಿರಲ್ಲ. ಹಾಗಾಗಿ ನಮ್ಮ ವಿಡಿಯೋಗಳು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರು ರೀಚ್ ಆಗಿದ್ರೆ ಅದೇ ಆಡಿಯನ್ಸ್ ಕೂಡ ರಿಟರ್ನ್ ಬಂದು ನನ್ಗೆ ಯೂಟ್ಯೂಬ್ ಅಲ್ಲಿ ಬರಬೇಕಾಗಿತ್ತು. ಇವತ್ತು ನಾನು ಒಬ್ಬನೇ ವರ್ಕ್ ಮಾಡಿ ಯೂಟ್ಯೂಬ್ ಇಂದ 4 ಕೋಟಿ ಅರ್ನ್ ಮಾಡಿದ್ದೀನಿ. ಈ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಕೂಡ ಆಕ್ಟಿವ್ ಆಗಿದ್ದ ಅಂದ್ರೆ ಹತ್ತತ್ರ 8 ಕೋಟಿಯಷ್ಟಾದ್ರೂ ನಾನು ಅರ್ನ್ ಮಾಡಬಹುದಾಗಿತ್ತು. ಸೊ ಈ ತರ ಒಂದು ಡಿಫರೆನ್ಸ್ ಇರೋದು 1 ಡೇ ಕ್ಲಾಸ್ಗೆ 3 ಡೇಸ್ ಕ್ಲಾಸ್ಗೆ. ಸೊ ಬರೀ ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಬೇರೆ ನಂದು ಯಾವ್ದು ಕಮರ್ಷಿಯಲ್ ಬಿಸ್ನೆಸ್ ಇಲ್ಲ ಅಂದ್ರೆ ಯೂಟ್ಯೂಬ್ ಒಂದೇ ಮಾಡ್ಕೊಳ್ಳಿ. ಇಲ್ಲ ನಾನು ಫ್ಯೂಚರ್ಗೆ ಕಮರ್ಷಿಯಲ್ ಬಿಸ್ನೆಸ್ ಮಾಡಬೇಕು, ಈಗ ಆಲ್ರೆಡಿ ನನ್ನೊಂದು ಕಮರ್ಷಿಯಲ್ ಬಿಸ್ನೆಸ್ ಇದೆ ಅಂದ್ರೆ 3 ಪ್ಲಾಟ್ಫಾರ್ಮ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಮೆಝಾನ್ ಅಫಿಲಿಯೇಟೆಡ್ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ ಅಷ್ಟೇನೆ 3 to 6 ಮಂತ್ ಸಪೋರ್ಟ್ ಇರುತ್ತೆ. ಜೊತೆಗೆ ಕಂಪ್ಲೀಟ್ ಏನೇ ಮಿಸ್ಟೇಕ್ ಆದ್ರೂ ಕೂಡ ನಾವು ನಿಮ್ಗೆ ಕರೆಕ್ಷನ್ ಮಾಡ್ತಾನೆ ಇರ್ತೇವೆ. ಫಸ್ಟ್ 1 ಡೇ ಕ್ಲಾಸ್ ಅಲ್ಲಿ ನಿಮ್ಗೆ ಏನೆಲ್ಲ ಹೇಳಿದೀನಿ ಅದನ್ನು ಕೂಡ ಬೆನಿಫಿಟ್ ಇಲ್ಲಿನೂ ಕೂಡ ಅದೇ ತರ ಇರೋದು. ಜೊತೆಗೆ ನಿಮ್ಗೆ ಸೊ ನನ್ನ ಕಡೆಯಿಂದ ನಾನು ಹೇಳಿದೀನಿ 3 to 6 ಮಂತ್ ಸಪೋರ್ಟ್ ಇರುತ್ತೆ ಅಂತಂದ್ಬಿಟ್ಟು. ಸೊ ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಪಿನ್ ವೆರಿಫಿಕೇಶನ್ ಮಾಡೋದಾಗಿರ್ಬೋದು, ಗೂಗಲ್ ಆಡ್ಸೆನ್ಸ್ ಬ್ಯಾಂಕ್ ಲಿಂಕ್ ಮಾಡೋದಾಗಿರ್ಬೋದು, ಎಲ್ಲಾನು ಇರುತ್ತೆ. ಅಂದ್ರೆ ವಿಡಿಯೋ ಮಾಡ್ಬೇಕಂದ್ರೆ ಮುಂಚೆ ಯಾವ ಲ್ಯಾಂಗ್ವೇಜಸ್ ಎಲ್ಲಾನು ಕೂಡ ಇದರಲ್ಲಿ ಇರುತ್ತೆ. 1 ಡೇ ಕ್ಲಾಸ್ ಅಲ್ಲಿ ಏನಿರುತ್ತೆ ಕಂಪ್ಲೀಟ್ ಆಗಿ ಇದರಲ್ಲಿ ಕೂಡ ಇರುತ್ತೆ. ವಿಡಿಯೋ ಯಾವ ತರ ಮಾಡಬೇಕು, ಎಡಿಟಿಂಗ್ ಯಾವ ತರ ಮಾಡಬೇಕು, ನಿಮ್ಗೆ ಬೇಸಿಕ್ ನಾಲೆಡ್ಜ್ ಇದ್ರೂ ಕೂಡ ನಾವು ಆರಾಮಾಗಿ ನಿಮ್ಗೆ ಟ್ರೈನಿಂಗ್ ಕೊಡ್ತೇವೆ, ಏನ್ ತೊಂದರೆ ಇಲ್ಲ. ಸೊ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಈ ಕೊಟ್ಟಿರೋ ವಿಡಿಯೋದಲ್ಲೇನೆ, ಈ ವಿಡಿಯೋದಲ್ಲೇನೆ ನಿಮ್ಗೆ ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಒಂದು ಸ್ಕ್ರೀನ್ ಶಾಟ್ ಇರುತ್ತೆ. ಜೊತೆಗೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ಅಲ್ಲಿ ಕಳಿಸಿ, PDF ಅನ್ನ ಶೇರ್ ಮಾಡ್ತೇವೆ. ಪೇಮೆಂಟ್ ಮಾಡಬೇಕು ಅಂತಂದ್ರೆ ನೀವು QR ಕೋಡ್ ಈ ವಿಡಿಯೋದಲ್ಲೇನೆ ಇರುತ್ತೆ, PDF ಅಲ್ಲೂ ಇರುತ್ತೆ. ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು, ವಾಟ್ಸ್ಆಪ್ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಪೇಮೆಂಟ್ ಮಾಡುವಾಗ ಮುಂಚೆ ನೀವು ನಮ್ಗೆ ಒಂದು ಕನ್ಫರ್ಮೇಶನ್ ತಗೊಳ್ಳಿ. ಮಿನಿಮಮ್ 20 to 25 ಡೇಸ್ ವೇಟಿಂಗ್ ಪೀರಿಯಡ್ ಇರೋದು. ಮೇ ಬಿ ಅದು 1 ಮಂತ್ ಇರ್ಬೋದು, 1.5 ಮಂತ್ ಇರ್ಬೋದು. ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಶನ್ ತಗೊಳ್ಳಿ. ಅದು ಆದ ತಕ್ಷಣ ಬಂದು ಹಾಫ್ ಪೇಮೆಂಟ್ ಅನ್ನ ನೀವು ಮಾಡಿ, ಕ್ಲಾಸ್ ಮುಗಿದಾದ ತಕ್ಷಣ ಹಾಫ್ ಪೇಮೆಂಟ್ ಮಾಡ್ಕೊಳ್ಳಿ. ಇದೇ ಜಾನ್ವರಿ ಪ್ರೈಸ್ ನಾನು 50,000 ಇರೋದನ್ನ, 3 ಡೇಸ್ ಕ್ಲಾಸ್ ಫೀಸ್ ಬಂದ್ಬಿಟ್ಟು 50,000 ಇರೋದನ್ನ ನಾನು 1 lakh ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೇರೆ ಕಂಟೆಂಟ್ ಕ್ರಿಯೇಟರ್, ಟ್ರೈನರ್ ಆಗಿರ್ಬೋದು, ಹತ್ತತ್ರ 7 ಲಕ್ಷ ಇದಕ್ಕೂ ಕೂಡ ಚಾರ್ಜ್ ಮಾಡ್ತಿದ್ದಾರೆ. ಸೊ ನನ್ನ ಉದ್ದೇಶ ಒಂದೇ, ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದವರು ಮಾಡ್ಕೊಳ್ಳಿ ಅಂತ ಒಂದು ಸ್ಟಾರ್ಟ್ ಮಾಡ್ಕೊಂಡಿರೋದು. ಆಫ್ಲೈನ್ ಹೇಳ್ಕೊಡ್ತಾ ಇರೋದು. ಇಲ್ಲಿವರೆಗೂ ನಾನು ಕರ್ನಾಟಕದಲ್ಲಿ ಒಬ್ಬನೇನೆ, ಇಂಡಿಯಾದಲ್ಲಿ ಕೂಡ ಒಬ್ಬನೇನೆ. ಇನ್ ಮುಂದೆ ಸ್ಟಾರ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಬಟ್ ನೀವು ಯಾರಾದ್ರೂ ಕಲಿಬೇಕು ಅಂತಂದ್ರೆ ಒಂದು ಗೋಲ್ಡ್ ಪ್ಲೇ ಬಟನ್ ತಗೊಂಡಿರೋರ ಹತ್ರ ಕಲ್ತ್ಕೊಳ್ಳಿ. ನಮ್ಮ ಹತ್ರ ಕಲಿಬೇಕಂತ ಏನಿಲ್ಲ, ಬೇರೆಯವ್ರ ಹತ್ರ ಕಲಿಬೇಕಂತ ಆತರ ಯಾವ್ದು ಇಲ್ಲ. ನೀವು ಒಂದು ಗೋಲ್ಡ್ ಪ್ಲೇ ಬಟನ್ ತಗೊಂಡಿರೋ ವ್ಯಕ್ತಿ ಹತ್ರ ಕಲ್ತ್ಕೊಂಡ್ರೆ ನೀವು ನಿಜವಾಗ್ಲೂ ಕೂಡ ಯೂಟ್ಯೂಬ್ ಶಾರ್ಟ್ ಟರ್ಮ್ ಅಲ್ಲಿ ನೀವು ಕೂಡ ಯೂಟ್ಯೂಬ್ ಇಂದ ಅರ್ನ್ ಮಾಡಬಹುದು. ನೀವು ನಮ್ಗಿಂತ ಜಾಸ್ತಿನೂ ಅರ್ನ್ ಮಾಡಬಹುದು. ಅಷ್ಟೊಂದು ಪವರ್ಫುಲ್ ಇದೆ. ನಿಮಗ್ ಬೇಕಾಗಿರೋದು ಸ್ಕಿಲ್ಸು, ಟೈಮು, ಆಮೇಲೆ ನಿಮ್ಗೆ ಒಂದು ಬೇಸಿಕ್ ನೆಸೆಸರಿ ಮೊಬೈಲ್ ಆಗಿರ್ಬೋದು, ಇಲ್ಲ ಲ್ಯಾಪ್ಟಾಪ್ ಆಗಿರ್ಬೋದು, ಕ್ಯಾಮ್ರಾ ಸ್ಟ್ಯಾಂಡ್ ಆಗಿರ್ಬೋದು, ನಿಮ್ಗೆ A to Z ನಾವು ನಿಮ್ಗೆ ಗೈಡ್ ಮಾಡೋದು. ನಮ್ ಜೊತೆ ಮಾತಾಡ್ಬೇಕು ಅಂದ್ರೆ ನೀವು ಫಸ್ಟ್ ಈ 2 ವಿಡಿಯೋನ ನೋಡಿ. 1 ಡೇ ಕ್ಲಾಸ್ ನೋಡಿ, 3 ಡೇ ಕ್ಲಾಸ್ ಕೂಡ ನೋಡಿ. ಅದರಲ್ಲಿ ನಿಮ್ ಡೌಟ್ಸ್ ಬಂತು ಅಂದ್ರೆ ಪ್ಲೀಸ್ ಕಾಲ್ ಬ್ಯಾಕ್ ಅಸ್ ಅಂತಾದ್ರೂ ಕಳಿಸಿ, ಇಲ್ಲ ಅಂತಂದ್ರೆ ನೀಡ್ ಮೋರ್ ಇನ್ಫಾರ್ಮೇಶನ್ ಆದ್ರೂ ಕಳಿಸಿ. ನಾವು ನಿಮ್ಗೆ ಕಂಪ್ಲೀಟ್ ಆಗಿ 100% ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇವೆ.
ಸ್ನೇಹಿತರೆ, ಇದು ಬಂದುಬಿಟ್ಟು ಕಂಪ್ಲೀಟ್ 3 ಡೇಸ್ ಕೋರ್ಸ್ ಆಗಿರುತ್ತೆ. ಸೊ ಇದು ಬಂದು ಫಸ್ಟು ನಾವು ಯೂಟ್ಯೂಬ್ ಬಗ್ಗೆ ಸೆಟಪ್ಪನ್ನು ಮಾಡಿಕೊಡೋದು. ಯೂಟ್ಯೂಬ್ ವಿಡಿಯೋ ಯಾವ ಥರ ಮಾಡೋದು, ಅಪ್ಲೋಡ್ ಯಾವ ಥರ ಮಾಡೋದು, ಎಡಿಟಿಂಗ್ ಯಾವ ಥರ ಮಾಡೋದು, ಇದನ್ನೆಲ್ಲ ಕಂಪ್ಲೀಟಾಗಿ ಹೇಳ್ಕೊಡೋದು. ಅದು ಆದ ತಕ್ಷಣ ಬಂದುಬಿಟ್ಟು ಫೇಸ್ಬುಕ್ಕು, ಅದು ಆದ ತಕ್ಷಣ ಬಂದು ಇನ್ಸ್ಟಾಗ್ರಾಮು. ಸೊ ಈ 3 ಪ್ಲಾಟ್ಫಾರ್ಮಿಂದ ನೀವು ಯಾವ ಥರ ಒಂದು ಡೈರೆಕ್ಟಾಗಿ ಅರ್ನ್ ಮಾಡ್ಬೋದು, ಇಂಡೈರೆಕ್ಟಾಗಿ ನಾವು ಅರ್ನ್ ಮಾಡ್ಬೋದು ಅಂತ ಅನ್ನೋದನ್ನು ಕಂಪ್ಲೀಟಾಗಿ A to Z 3 ಡೇಸಲ್ಲಿ ಹೇಳ್ಕೊಡ್ತಿರೋದು. ಜೊತೆಗೆ ನಮ್ಮ ಕಡೆಯಿಂದ 3 to 6 ಮಂತ್ಸ್ ಸಪೋರ್ಟ್ ಎಲ್ಲದಕ್ಕೂ ಕೂಡ ಇರುತ್ತೆ. ಆಮೇಲೆ ನೀವು ಪೇಮೆಂಟ್ ಮಾಡಬೇಕು ಅಂದರೆ ಮುಂಚೆ ನಮಗೊಂದು ಇಮೇಲಲ್ಲಿ ಕಮ್ಯುನಿಕೇಷನ್ ಮಾಡ್ಕೊಳ್ಳಿ, ಜೊತೆಗೆ ಡೇಟ್ಸ್ ಎಲ್ಲ ತಿಳ್ಕೊಳ್ಳಿ. ಪೇಮೆಂಟ್ ಮಾಡಬೇಕಂದ್ರೆ ಹಾಫ್ ಪೇಮೆಂಟನ್ನು ಮಾಡಿ. ಹಾಫ್ ಪೇಮೆಂಟು ಜಸ್ಟ್ ಬುಕ್ಕಿಂಗ್ ಅಮೌಂಟು 15,000 ಇದ್ದರೆ 7,500 ಮಾಡಿ, ಆ ಥರ. ನಮಸ್ಕಾರ ಸ್ನೇಹಿತರೆ, 3 ಡೇಸ್ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಫೇಸ್ ಟು ಫೇಸ್ A to Z ಪ್ರಾಕ್ಟಿಕಲ್ ಟ್ರೈನಿಂಗ್. ಫೀಸ್ ಬಂದುಬಿಟ್ಟು ಇವತ್ತಿನಿಂದ ಅಂದರೆ January 1 ₹1,00,000. ಇದು ಬಂದು ಇಂಡಿವಿಜುವಲ್ ಕ್ಲಾಸ್ ಆಗಿರುತ್ತೆ. ಸೊ ಇದರಲ್ಲಿ ಬಂದು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು, ಫೇಸ್ಬುಕ್ ಪೇಜ್ ಯಾವ ಥರ ಕ್ರಿಯೇಟ್ ಮಾಡೋದು, ಇನ್ಸ್ಟಾಗ್ರಾಮ್ ಪೇಜ್ ಯಾವ ಥರ ಕ್ರಿಯೇಟ್ ಮಾಡೋದು, ಯೂಟ್ಯೂಬಿಂದ ಡೈರೆಕ್ಟಾಗಿ ಯಾವ ಥರ ಅರ್ನ್ ಮಾಡ್ಬೋದು, ಫೇಸ್ಬುಕ್ಕಿಂದ ಡೈರೆಕ್ಟಾಗಿ ಯಾವ ಥರ ಅರ್ನ್ ಮಾಡ್ಬೋದು, ಇನ್ಸ್ಟಾಗ್ರಾಮಿಂದ ಡೈರೆಕ್ಟಾಗಿ ಆಗಲ್ಲ ಬಟ್ ಇಂಡೈರೆಕ್ಟಾಗಿ 3 ಪ್ಲಾಟ್ಫಾರ್ಮಿಂದನೂ ಕೂಡ ಆಗುತ್ತೆ. ಈ 3 ಪ್ಲಾಟ್ಫಾರ್ಮಿಂದನೂ ಕೂಡ ಬ್ರ್ಯಾಂಡ್ ಕೊಲಾಬ್ರೇಷನು, ಪ್ರಮೋಷನ್ನು, ಸ್ಪಾನ್ಸರ್ಶಿಪ್ಪು ಎಲ್ಲನೂ ಕೂಡ ಸಿಗುತ್ತೆ. ಇದು ಬಂದು ಇಂಡಿವಿಜುವಲ್ ಕ್ಲಾಸು ₹1,00,000 ಫೀಸ್ ಆಗುತ್ತೆ. ನೀವು ಅದನ್ನೇ ಫೀಸ್ ಬಂದುಬಿಟ್ಟು ಕಡಿಮೆ ಬೇಕು ಅಂದರೆ 50% ಡಿಸ್ಕೌಂಟ್ ಬೇಕು ಅಂತಂದರೆ, ಸೊ ಗ್ರೂಪಲ್ಲಿ 3 ಜನ ಸ್ಟೂಡೆಂಟ್ ಇರ್ತೀರಾ. ಸೊ ಅವಾಗ ನಿಮಗೆ ಫೀಸ್ ಬಂದುಬಿಟ್ಟು 50,000 ಆಗುತ್ತೆ. ಒಂದು ಗ್ರೂಪಲ್ಲಿ 3 ಜನದಲ್ಲಿ ಸೇಮ್ ಕಂಟೆಂಟ್ ಇರುತ್ತೆ. ಕುಕ್ಕಿಂಗ್ ಅವರೇ 3 ಜನ ಇರ್ತೀರಾ, ಕ್ರಾಫ್ಟ್ ಅವರೇ 3 ಜನ ಇರ್ತೀರಾ, ಆಮೇಲೆ ಡೈಲಿ ಬ್ಲಾಗ್ ಅವರು 3 ಜನ ಇರ್ತೀರಾ. ಈ ಥರ ಒಂದು ಕ್ಯಾಟಗರಿ ಮಾಡ್ತಿದ್ದೆವು. ನಿಮಗೆ ಇಂಡಿವಿಜುವಲ್ ಕಲಿಬೇಕು ಅಂದರೆ ಸಿಂಗಲ್ಲಾಗಿ ಬನ್ನಿ. ನೀವು ಕಡಿಮೆ ಪ್ರೈಸಲ್ಲಿ ಆಗಬೇಕು ಅಂದರೆ ಗ್ರೂಪಲ್ಲಿ ಬನ್ನಿ. ಬಟ್ ಗ್ರೂಪಲ್ಲಿ ಬರಬೇಕು ಅಂದರೆ ಬೇಸಿಕ್ ಇಂಗ್ಲೀಷ್ ಬರಲೇಬೇಕು, ಲ್ಯಾಪ್ಟಾಪ್ ಕಂಪಲ್ಸರಿ ಇರಲೇಬೇಕು. ಸೊ ನೀವು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, QR ಕೋಡ್ ಆಗಿರ್ಬೋದು, ಅದಕ್ಕೆ ಪೇಮೆಂಟ್ ಮಾಡಬೇಕಂದ್ರೆ 50% ಪೇಮೆಂಟನ್ನು ಮಾಡಿ. 50% ಪೇಮೆಂಟ್ ಆದ ತಕ್ಷಣ ನನ್ನ ಕಡೆಯಿಂದ ಪರ್ಸ್ನಲ್ ನಂಬರಿಂದ ನಿಮಗೆ ಕಾಲ್ ಮಾಡ್ತೀನಿ. ಕ್ಲಾಸನ್ನು ಅಟೆಂಡ್ ಮಾಡಬೇಕಂದ್ರೆ ನಿಮಗೆ ಸ್ಕಿಲ್ಸ್ ಅನ್ನೋದು ಇರಲೇಬೇಕು. ಸ್ಕಿಲ್ಸ್ ಇಲ್ಲ ಅಂದರೆ ನಮಗೂ ಕೂಡ ಟ್ರೈನಿಂಗ್ ಕೊಡೋಕ್ಕಾಗಲ್ಲ. ಸೊ ಫಸ್ಟ್ ನಿಮ್ಮ ಸ್ಕಿಲ್ಸನ್ನು ತಿಳ್ಕೊಂಬಿಟ್ಟು ನೀವು ಪೇಮೆಂಟನ್ನು ಮಾಡಿ.